ಮೈಸೂರು ನಗರದ ಕಾನ್ಸ್ ಹೋಟೆಲ್ ಇದು 8ನೇ ವರ್ಷದ ಆನಿವರ್ಸರಿಯನ್ನ ಆಚರಣೆ ಮಾಡ್ತಾ ಇರುವಂಥದ್ದು ಇವತ್ತು. ಇಲ್ಲಿ ನಾನು 8 ವರ್ಷದಿಂದನೂ ಈ ಹೋಟೆಲ್ ಓಪನ್ ಆದಾಗಿಂದನೂ ಇಲ್ಲಿ ಬಂದು ಊಟ ಮಾಡ್ತೀನಿ. ನಾನು ಸಾಮಾನ್ಯವಾಗಿ ತಿಂಗಳಿಗೆ ಒಂದ್ಸಲನಾದ್ರೂ ಇಲ್ಲಿಗೆ ಬಂದು ಊಟ ಮಾಡುವಂತ ಮನಸ್ಥಿತಿ ನಮ್ದು. ತುಂಬಾ ಉತ್ತಮವಾದಂಥ ಗುಣಮಟ್ಟವಾದಂಥ ಆಹಾರವನ್ನ ಇಲ್ಲಿ ಪೂರೈಸ್ತಾರೆ. ಮತ್ತೆ ಮೈಸೂರಿನ ಸುಮಾರು ಜನ ಈ ಹೋಟ್ಲಲ್ಲಿ ಊಟ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಕಾನ್ಸ್ ಹೋಟ್ಲು ಇನ್ನೂ 4-5 ಬ್ರಾಂಚ್ ಮಾಡ್ಬೋದಾಯ್ತು, ಅವ್ರು ಇನ್ನೂ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಮಾಡುವಂತ ಅವಕಾಶ ಅವ್ರಿಗೆ ಸಿಗ್ಲಿ. ಮತ್ತೆ ಇಲ್ಲಿ ಮನೆಗೆ ಹೋಮ್ ಡೆಲಿವರಿನೂ ಕೊಡುವಂತ ವ್ಯವಸ್ಥೆ ಇದೆ. ಇನ್ ಟೈಮ್ಗೆ ಹೋಮ್ ಡೆಲಿವರಿ ಕೊಡುವಂತ ವ್ಯವಸ್ಥೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಮತ್ತೆ ನೀಟು ಕ್ವಾಲಿಟಿ ಎರಡೂ ಉತ್ತಮವಾಗಿರ್ತದೆ. ಇಲ್ಲಿ ಸರ್ವಿಸು ತುಂಬಾ ಚೆನ್ನಾಗಿರ್ತದೆ. ಉತ್ತಮವಾದಂತ ನಾನ್ ವೆಜ್ ಊಟ ಮಾಡಬೇಕು ಅಂತಂದ್ರೆ ಕಾನ್ಸ್ ಹೋಟ್ಲು ಮೈಸೂರಿಗರಿಗೆ ಎಲ್ರಿಗೂ ನೆನಪಾಗುತ್ತೆ ಅಂತ ಅನ್ನೋದು ನನ್ನ ಅನಿಸಿಕೆ. ಇವತ್ತು 8ನೇ ವರ್ಷದ ಆನಿವರ್ಸರಿಯನ್ನ ಆಚರಣೆ ಮಾಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಉತ್ತಮವಾದಂತ ಯಾರು ಬಿರಿಯಾನಿಯನ್ನ ಮಾಡಿದ್ರು ಅವರಿಗೆ ಪ್ರೈಸ್ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ಮಾಡಿದ್ದಾರೆ. ಕಾನ್ಸ್ ಹೋಟ್ಲ ಮಾಲೀಕರು ಮತ್ತೆ ಇಲ್ಲಿಯ ನೌಕರರು ಎಲ್ರಿಗೂ 8ನೇ ವರ್ಷದ ಶುಭಾಶಯಗಳನ್ನ ತಿಳಿಸಿ ನನ್ನ ಮಾತು ತಿಳಿಸಿ ಎಲ್ರಿಗೂ ಒಳ್ಳೇದಾಗ್ಲಿ. ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿದ್ದಾರೆ ಜಾಕಿರ್ ಅವರ ಹೆಸರು. ಕಂಗ್ರ್ಯಾಚುಲೇಷನ್ಸ್. ಕಾಶ್ಮೀರ ವೆರಿ ಗುಡ್. ಕ್ಯಾಶ್ ಪ್ರೈಸ್. कल जो बिरयानी कंपटीशन हो गया है, इसमें जो बिरयानी ईटिंग कंपटीशन में 1 मिनट 39 सेकंड्स में फिनिश करके जो फर्स्ट प्राइज चैंपियन हो गया हमारा खालिद भाई, ऑल्सो लास्ट ईयर का भी चैंपियन हुआ था. तो उनको जो कैश प्राइज एंड ट्रॉफी देके हमारा एनआर का सर्कल और पुराना हमारा दोस्त भी तलवार सर लक्ष्मीकांत तलवार सर इनको ट्रॉफी देके उनको सम्मान करना बोल के बोलता हूँ.